ರೈತರ ಸಮಸ್ಯೆಗಳನ್ನು ಆಲಿಸುವಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಅಧಿಕಾರಿಗಳಿಂದ ಹಿಡಿದು ಇನ್ನು ಶಾಸಕರು, ಸಚಿವರು, ಜನಪ್ರತಿನಿಧಿಗಳು ಆಲಿಸುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದ್ದಾರೆ. ಸಾಮಾನ್ಯವಾಗಿ ರೈತರಿಗೆ ಒಂದು TC ಟ್ರಾನ್ಸ್ಫಾರ್ಮರ್, ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೊಡೋಕೆ ಆಗದಂತಹ ಪರಿಸ್ಥಿತಿಗೆ ಇಂದಿನ ಅಧಿಕಾರಿಗಳು ಬಂದಿದ್ದಾರೆ ಅಂದರೆ ಸುಳ್ಳಲ್ಲ. ಈ ಹಿನ್ನೆಲೆಯಲ್ಲಿ 12 ಗಂಟೆ ನಿರಂತರ ವಿದ್ಯುತ್ ಪೂರೈಸಿ TC ಸುಟ್ಟು ಕೂಡಲೇ ರೈತರಿಗೆ TC ನೀಡಬೇಕು ಎಂದು ಆಗ್ರಹಿಸಿ ಮತ್ತು ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ. ರೈತರು ಒಂದಿಲ್ಲ ಒಂದು ಸಮಸ್ಯೆಗಳಿಂದ ತೊಂದರೆಯಲ್ಲಿ ಇದ್ದಾರೆ. ಈ ಬಾರಿ ಉತ್ತಮ ಮಳೆಯಾಗಿದೆ, ಒಳ್ಳೆಯ ಬೆಳೆ ಬೆಳೆಯುತ್ತೇವೆ ಎಂದುಕೊಂಡಿದ್ದೇವೆ. ಆದರೆ ಮತ್ತೆ ರೈತರಿಗೆ ಬೆಳೆ ಹಾಳಾಗಿದೆ. ತೊಗರಿ ಸಂಪೂರ್ಣ ಗೊಡ್ಡಾಗಿದೆ. ಎಕರೆಗೆ 1 ಚೀಲ ಬೆಳೆ ಬಂದ ಆಗಿದೆ. ರಾಜ್ಯ ಸರ್ಕಾರ ಕೂಡಲೇ ಬೆಳೆ ಸಮೀಕ್ಷೆ ಮಾಡಿ ಪರಿಹಾರ ನೀಡಬೇಕು ಹಾಗೂ 12 ಗಂಟೆ ನಿರಂತರ ವಿದ್ಯುತ್ ಪೂರೈಸಿ TC ಸುಟ್ಟ ನಂತರ ಕೂಡಲೇ ಹೊಸ TCಯನ್ನು ಅಳವಡಿಸುವಂತೆ ಆಗ್ರಹಿಸಿ ಭೀಮಾಶಂಕರ್ ಮ್ಯಾಡ್ಯಾಳ್ ಅವರು ಮನವಿ ಮಾಡಿದ್ರು. ಸಂಪತ್ತನ್ನ ಲೂಟಿ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕರನ್ನು ಕೊಲ್ಲಲೊಡ್ಡ ಕೊಲೆಗಡಕ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಲೇಬೇಕು, ಪರಿಹಾರ ಕೊಡಲೇಬೇಕು. ಖಾಸಗೀಕರಣ ಬೇಡವೇ ಬೇಡ. ಖಾಸಗೀಕರಣ ನಿಲ್ಲಿಸೇ. ಕಲಬುರಗಿ ನಗರದಲ್ಲಿ ದೇಶದ ಎಲ್ಲೆಡೆ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಇಲ್ಲಿರತಕ್ಕಂಥ ಕಾರ್ಮಿಕರು, ರೈತರು, ವಿದ್ಯಾರ್ಥಿಗಳು, ಯುವಜನರು ಎಲ್ಲರೂ ಸೇರಿಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ವಿದ್ಯಾರ್ಥಿ ವಿರೋಧಿ ನೀತಿಗಳು ಏನು ಜಾರಿ ಮಾಡ್ತೇವೆ ಸರ್ಕಾರಗಳು, ಅದರ ವಿರುದ್ಧ ಇಡೀ ದೇಶಾದ್ಯಂತ ದೊಡ್ಡ ಪ್ರಮಾಣದ ಚಳವಳಿ ನಡೀತಾ ಇದೆ. ಅದರ ಭಾಗವಾಗಿ ಕಲಬುರಗಿ ನಗರದಲ್ಲಿ ಸಹಿತ ನಾವೆಲ್ಲ ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಸೇರಿಕೊಂಡು ತಿಮ್ಮಾಪುರ ಸರ್ಕಲ್ದಿಂದ ಪ್ರತಿಭಟನೆ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ದೆವು. ಈ ಕೇಂದ್ರದ NDA ಸರ್ಕಾರ ಒಂದೊಂದು ಹೊಸ ಕಾಯ್ದೆಗಳನ್ನು ಜಾರಿ ಮಾಡ್ತಾ ಇದೆ. ಜನ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿ ತರ್ತಾ ಇದೆ. ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದೆ. ಈ ಒಂದು ನಮ್ಮ ಕಲಬುರಗಿ ಜಿಲ್ಲೆ ಭಾಗದ ಈ ವರ್ಷ ಮಳೆ ಸಮಯಕ್ಕೆ ಸರಿಯಾಗಿ ಬಂದಿರೋದ್ರಿಂದ ರೈತರು ಒಳ್ಳೆ ಫಸಲು ಬರ್ತಾವೆ ಅಂತ ನಾವೆಲ್ಲರೂ ತಿಳ್ಕೊಂಡು, ಆದರೆ ತೊಗರಿ ಬೇರೆ ರೋಗಗಳಿಂದ ಎಲ್ಲ ಗೊಡ್ಡಾಗಿ ಎಲ್ಲ ಹೂವು ಉದುರಿ ಒಂದು ಎಕರೆ ಚೀಲನೂ ಸಹಿತ ತೊಗರಿ ಆಹಾರದ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಬಂದಿದೆ. ಹೀಗಾಗಿ ಜಿಲ್ಲಾಧಿಕಾರಿಗಳು, ಜಸ್ಕಾಂನವರು, ಕೃಷಿ ಇಲಾಖೆಯವರು ತಕ್ಷಣ ಸಮೀಕ್ಷೆ ಮಾಡಿ ಪ್ರತ್ಯೇಕ ರೈತರಿಗೆ ಒಂದು 20,000 ರೂಪಾಯಿ ಪರಿಹಾರಧನ ಕೊಡಬೇಕಂತೇಳಿ ಇವತ್ತಿನ ಹೋರಾಟ ಮುಖಾಂತರ ನಾನು ಒತ್ತಾಯಿಸ್ತಿದ್ದೇನೆ. ಮತ್ತು ಅದೇ ರೀತಿಯಾಗಿ ವಿದ್ಯುತ್ ಕಣ್ಣು ಮುಚ್ಚಾಲೆ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಪಂಚಾಯತ್ಗಳ ರೈತರ ಹಗಲತ್ತಲ್ಲಿ 10 ಗಂಟೆಗಳ ಕಾಲ ವಿದ್ಯುತ್ ಕೊಡಬೇಕಂತೇಳಿ ನಾವು ನಿರಂತರ ಎಲ್ಲ ರೈತರುಗಳ ಹೋರಾಟ ದಿನವಿಡೀ ಮಾಡ್ತಾನೆ ಇದ್ದೆವು. ಆದರೆ ಹಗಲತ್ತಿನಲ್ಲಿ ಕೇವಲ 6 ಗಂಟೆಗಳ ಕಾಲ ವಿದ್ಯುತ್ ಸರಬರಾಜು ಮಾಡ್ತಾ ಇದ್ದಾರೆ. ಮೇಲಿಂದ ಮೇಲೆ TCಗಳು ಸುಟ್ಟು ಹೋಗ್ತವೆ. ಯಾಕಂದರೆ ಒಂದೊಂದು TCಗೆ 25, 30, 50 ಪಂಚಾಯತ್ಗಳು ಹೆಚ್ಚಾಗಿರೋದ್ರಿಂದ TC ಸುಟ್ಟು ಹೋಗಿದ್ರಿಂದ ಎಲ್ಲ ಬೆಳೆಗಳು ಒಣಗಿ ಹೋಗ್ತಾ ಇವೆ. ತಕ್ಷಣ 24 ಗಂಟೆಯಲ್ಲಿ TC ಬದಲಾವಣೆ ಮಾಡ್ಬೇಕಂತ ಹೇಳೋರು ಜಸ್ಕಾಂ MD ಅವರು ಹೇಳ್ತಾ ಇದ್ದಾರೆ. ಆದರೆ ಅವರು 20 ರಿಂದ 25 ದಿನಗಳ ಕಾಲ ಒಂದು TC ಬದಲಾವಣೆ ಮಾಡೋಕ್ಕೆ ಸಮಯ ನಿಗದಿಪಡಿಸ್ತಾ ಇದ್ದಾರೆ. ಹೀಗಾಗಿ ರೈತರ ಗೋಳು ಯಾರು ಕೇಳದೇ ಇರೋದ್ರಿಂದ ಕಲಬುರಗಿ ಜಿಲ್ಲೆಯಲ್ಲಿ ರೈತರು ಮತ್ತು ಕಾರ್ಮಿಕರು ಬಹಳ ಸಂಕಷ್ಟ ಜೀವನ ಸಾಗಿಸ್ತಾರೆ. ಅದರ ವಿರುದ್ಧ ಮುಂದೆ ನಿರಂತರವಾದಂಥ ಒಂದು ಹೋರಾಟ ನಾವು ರೈತರ ಜೊತೆ ಸೇರಿ, ಕಾರ್ಮಿಕರ ಜೊತೆ ಸೇರಿ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಹೇಳಿ ಇವತ್ತಿನ ಹೋರಾಟ ಮುಖಾಂತರ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇನೆ. ಭೀಮಾಶಂಕರ್ ಮ್ಯಾಡ್ಯಾಳ್ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷರು ಸರ್. ಈ ಸಂದರ್ಭದಲ್ಲಿ ಶರಣಬಸಪ್ಪ ಮೊಮ್ಶೆಟ್ಟಿ, ಮಹೇಶ್ SB ಸೇರಿದಂತೆ ಅನೇಕ ಹೋರಾಟಗಾರರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ರಾಜ್ಯ 32 ಕನ್ನಡ ನ್ಯೂಸ್, ಕಲಬುರಗಿ.